ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ನೀವಾದ್ರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ನಿನ್ನೆ ತಾನೇ ಮ್ಯಾಕ್ಸ್ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿದೆ. ಟ್ರೇಲರ್ ಹೇಗಿದೆ ನೋಡೋಣ ಬನ್ನಿ. ವೀಕ್ಷಕರೇ, ಕಿಚ್ಚ ಸುದೀಪರ ಹೊಸ ಸಿನಿಮಾ ಬಿಡುಗಡೆಯಾಗದೆ ಹತ್ತತ್ರ 2 ವರ್ಷ ಕಾಲ ಆಗಿವೆ. ಅವರ ಕೊನೆಯ ಬಾರಿಗೆ ಕರಂತೃಣ ಸಿನಿಮಾ ಬಿಡುಗಡೆಯಾಗಿತ್ತು. ಅದಾದ ಬಳಿಕ ಕಬ್ಜ ಚಿತ್ರದಲ್ಲಿ ಅಭಿನಯಿಸಿದ್ದರು. ಈಗ ಮ್ಯಾಕ್ಸ್ ಚಿತ್ರದ ಮೂಲಕ ಅಭಿಮಾನಿಗಳನ್ನು ರಂಜಿಸೋಕೆ ರೆಡಿಯಾಗಿದ್ದಾರೆ. ವೀಕ್ಷಕರೇನು ಮ್ಯಾಕ್ಸ್ ಚಿತ್ರದ ಟ್ರೇಲರ್ ಗಮನಿಸಿದರೆ ಇದು ಫಸ್ಟ್ ಅಂಡ್ ಸೆಕೆಂಡ್ ತಮಿಳಿನ ಕಾರ್ತಿ ಸಿನಿಮಾ ತರ ಕಾಣಿಸ್ತಾ ಇದೆ. ಅದಾದ ಬಳಿಕ ಕತೆ ಬೇರೆ ತರ ಇರೋ ತರ ಕಾಣಿಸ್ತಾ ಇದೆ. ಇನ್ನು ಮ್ಯಾಕ್ಸ್ ಚಿತ್ರದಲ್ಲಿ ಸುದೀಪ್ ಅವರ ಫೈಟ್ಸ್ ಆಗಿರ್ಬೋದು, ಡೈಲಾಗ್ ಆಗಿರ್ಬೋದು ತುಂಬಾ ಸಖತ್ತಾಗಿ ಮೂಡಿ ಬಂದಿದೆ. ವೀಕ್ಷಕರೇನು ಮ್ಯಾಕ್ಸ್ ಚಿತ್ರದ ಕತೆ ಒಂದೇ ರಾತ್ರಿಯಲ್ಲಿ ನಡೆಯುವ ಕತೆ. ನೀವು ಟ್ರೇಲರ್ ಗಮನಿಸಿದರೆ ಗೊತ್ತಾಗುತ್ತೆ. ಫುಲ್ ನೈಟ್ ಅಲ್ಲೇ ಶೂಟಿಂಗ್ ಮಾಡಲಾಗಿದೆ. ವೀಕ್ಷಕರೇ, ಮ್ಯಾಕ್ಸ್ ಚಿತ್ರದಲ್ಲಿ ಉಗ್ರ ಮಂಜು ಪೊಲೀಸ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಅವರ ಜೊತೆಗೆ ಸುಕೃತವಾಗಲೂ ಕೂಡ ಪೊಲೀಸ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಅವರ ಜೊತೆಗೆ ವರಲಕ್ಷ್ಮಿ ಶರತ್ ಕುಮಾರ್, ಸಂಯುಕ್ತ ಹೊರನಾಡ್ ಕಾಣಿಸಿಕೊಂಡಿದ್ದಾರೆ. ವೀಕ್ಷಕರೇ, ಟ್ರೇಲರ್ ನಂತರ ಒಂದೊಂದು ಫ್ರೇಮ್ ಸಖತ್ತಾಗಿ ಮೂಡಿ ಬಂದಿದೆ. ಇನ್ನು ಮ್ಯಾಕ್ಸ್ ಚಿತ್ರದ ವಿಲನ್ ಆಗಿ ತೆಲುಗು ನಟ ಸುನಿಲ್ ಅಭಿನಯಿಸಿದ್ದಾರೆ. ಇನ್ನು ಮ್ಯಾಕ್ಸ್ ಚಿತ್ರವನ್ನು ವಿಜಯ್ ಕಾರ್ತಿಕೇಯನ್ ನಿರ್ದೇಶನ ಮಾಡಿದ್ದಾರೆ. ಇನ್ನು ಮ್ಯಾಕ್ಸ್ ಚಿತ್ರವನ್ನು ಕಿಚ್ಚ ಕ್ರಿಯೇಷನ್ ಹಾಗೂ ವಿ ಕ್ರಿಯೇಷನ್ ಎಸ್ ತನೂರು ನಿರ್ಮಾಣ ಮಾಡಿದ್ದಾರೆ. ಇನ್ನು ಮ್ಯಾಕ್ಸ್ ಚಿತ್ರಕ್ಕೆ ಸಂಗೀತವನ್ನು ಅಂಜನೇಶ್ ಲೋಕನಾಥ್ ಕೊಟ್ಟಿದ್ದಾರೆ. ವೀಕ್ಷಕರು, ಸ್ವಲ್ಪ ಲೇಟ್ ಆದರೂ ಲೇಟೆಸ್ಟ್ ಆಗಿ ಬರ್ತೀನಂತ ಮ್ಯಾಕ್ಸ್ ಚಿತ್ರತಂಡ ಇದೇ ಡಿಸೆಂಬರ್ 25 ಕ್ರಿಸ್ಮಸ್ ಹಬ್ಬದಂದು ವರ್ಲ್ಡ್ ವೈಡ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಧೂಳೆಬ್ಬಿಸೋಕೆ ರೆಡಿಯಾಗಿದೆ. ವೀಕ್ಷಕರೇ, ಇಲ್ಲೊಂದು ಸಮಸ್ಯೆ ಇದೆ. ಯಾಕೆಂದ್ರೆ ಈಗಾಗಲೇ ಉಪೇಂದ್ರ ನಟನೆ ಮಾಡಿ ನಿರ್ದೇಶನ ಮಾಡಿರುವ ಯುವ ಚಿತ್ರ ಎಲ್ಲ ಕಡೆ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದ್ದು, ಮ್ಯಾಕ್ಸ್ ಚಿತ್ರಕ್ಕೆ ಥಿಯೇಟರ್ ಸಮಸ್ಯೆ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಈ ಸಮಸ್ಯೆಯನ್ನು ವಿತರಕರು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಎಂದು ಕಾದು ನೋಡೋಣ. ಒಟ್ಟಾರೆ ಮ್ಯಾಕ್ಸ್ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಮ್ಯಾಕ್ಸ್ ಚಿತ್ರಕ್ಕೆ ಆಲ್ ದ ಬೆಸ್ಟ್ ಹೇಳುತ್ತಾ ಇವತ್ತಿನ ವಿಡಿಯೋ ಮುಗಿಸೋಣ. ವೀಕ್ಷಕರ, ಇವತ್ತಿನ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ. ನೀವು ಮ್ಯಾಕ್ಸ್ ಚಿತ್ರಕ್ಕೆ ವೇಟ್ ಮಾಡ್ತಾ ಇದ್ರೆ ಕೆಳಗಡೆ ಮ್ಯಾಕ್ಸ್ ಅಂತ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.